ಅಮ್ಮು ಮತ್ತೆ ವಲ್ಲಭ ಇಬ್ರು ಕೂಡ ಜಗಳ ಮಾಡ್ಕೊಂಡಿದ್ದೆ ಪ್ರಿಯಾಗೆ ಅವರಿಬ್ರು ಲವ್ ಮ್ಯಾರೇಜ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆನೇ ಡೌಟ್ ಬಂದ್ಬಿಡತ್ತ. ಯಾರೋ ಅವ್ರನ್ನ ಫೋರ್ಸ್ ಮಾಡಿ ಮದುವೆ ಮಾಡಿಸಿರ್ಬೋದು ಅಂತ ಹೇಳಿ ಪ್ರಿಯಾ ಹೇಳ್ತಿದ್ದಾಗೆ ಗಿರಿಜಾ ಅವ್ರಿಗೆ ಭಯ ಶುರುವಾಗತ್ತ. ಈ ವಿಷಯ ಏನಾದರೂ ಅವಳು ಮಾವಂಗೆ ತೊಗೊಂಡೋಗಿ ಹೇಳಿಬಿಟ್ರೆ ಖಂಡಿತ ಅವ್ರಿಗೆಲ್ಲ ವಿಷಯ ಗೊತ್ತಾಗ್ಬಿಡತ್ತೆ. ಹೇಗಾದರೂ ಮಾಡಿ ಅವಳ ಅನುಮಾನವನ್ನು ಹೋಗ್ಲಾಡಿಸ್ಬೇಕು ಅಂತ. ಆಗ ಅಮ್ಮು ಹತ್ರ ಕೂಡ ವಿಷಯ ಹೇಳ್ತಾರೆ. ಆಗ ಅಮ್ಮು ನೀವೇನು ಯೋಚನೆ ಮಾಡಬೇಡಿ ಅತ್ತೆ, ನೋಡ್ತಾ ಇರಿ ನನ್ನ ಟ್ಯಾಲೆಂಟ್ ಹೇಗಿರತ್ತೆ ಅಂತ. ಇನ್ನು ಪ್ರಿಯಾ ಅಕ್ಕನ ಮನಸ್ಸಲ್ಲಿರೋ ಅನುಮಾನ ಹಾಗೆ ಉಳಿಲೇಬಾರ್ದು, ಆ ರೀತಿ ಮಾಡ್ತೀನಿ ಅಂದ್ಕೊಂಡಿದ್ದೆ. ಇಲ್ಲಿ ವಲ್ಲಭನ ಹತ್ರ ಬಂದಿದೆ. ತಗೋ ವಲ್ಲಭ, ನಾನೇ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ, ತಗೋ ಕುಡಿ ಅಂತ ಹೇಳ್ತಿದ್ರೆ ಬೇಡಮ್ಮ ತಾಯಿ ಬೇಡ, ಏನು ನೀನು ಕಾಫಿ ಮಾಡ್ಕೊಂಡು ಬಂದಿದ್ಯಾ, ನೀನು ಕಾಫಿ ಕುಡಿದು ನಾನು ಶಿವನ್ ಪಾದಕ್ಕೆ ಹೋಗ್ಬಿಡ್ಬೇಕು ಅಂತಾನ, ನನಗೆ ಬೇಡವೇ ಬೇಡ ನಿನ್ನ ಕಾಫಿ ಏನೂ ಅಂತ ವಲ್ಲಭ ಹೇಳ್ತಾರೆ. ಮೊದಲೇ ಕೋಪದಲ್ಲಿದ್ದಾರೆ ಅಮ್ಮು ವಿಷಯವಾಗಿ, ಬಿಕಾಸ್ ವಲ್ಲಭನ್ ಫೋನ್ ನೋಡ್ದಾಕಿದ್ದಾಳೆ ಅಮ್ಮು. ಅದರಲ್ಲಿ ಬೇರೆ ಕಾಫಿ ಮಾಡ್ತೀನಿ ಅಂತ ಕೇಳ್ತಿದ್ರೆ ಇಲ್ಲಿ ವಲ್ಲಭನ್ ಕೋಪ ನೆತ್ತಿಗೆ ಇರ್ತದೆ. ಆದರೂ ಅಲ್ಲದೆ ತಿಂಡಿ ಮಾಡ್ಕೊಂಡು ಬರ್ತೀನಿ ವಲ್ಲಭ ನಿನ್ಗೋಸ್ಕರ ನಾನೇನೆ ಅಂತ ಹೇಳ್ತಿದ್ರೆ ಅದು ಬೇಡ ಅಂತ ಹೇಳ್ತಿದ್ದಾನೆ ವಲ್ಲಭ. ಏನೇ ಮಾಡಿದ್ರು ಕೂಡ ಬೇಡ ಬೇಡ ಅಂತದಾನಲ್ಲ, ಏನು ಮಾಡಲಿ ನಾನು. ಈ ಕಡೆ ಆ ಅಕ್ಕನ ಮನಸ್ಸನ್ನು ಗೆಲ್ಲಬೇಕು, ಜೊತೆಗೆ ಅಕ್ಕನ ಮನಸ್ಸಲ್ಲಿರುವ ಅನುಮಾನ ಕೂಡ ಹೋಗಬೇಕು, ಏನು ಮಾಡಲಿ ಅಂತ ಅಮ್ಮು ಯೋಚನೆ ಮಾಡ್ತಿದ್ದಾರೆ. ಇತ್ತ ಕಡೆ ಗಿರಿಜವ್ರು ಕೂಡ ಏನು ಮಾಡೋದು ಅಂತ ಯೋಚನೆ ಮಾಡಿದ್ದೆ. ಈ ಕಡೆ ಬಾಳೆಹಣ್ಣು ತಿಂತಾರೆ, ತಿಂತಿದ್ದಾಗೆ ಈ ಸಿಪ್ಪೆನ ಬಿಸಾಡಿ ಅಮ್ಮು ಏನಾದರೂ ಕೆಳಗಡೆ ಬಿದ್ದರೆ ಆಗ ನನ್ನ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂದ್ಕೊಂಡಿದ್ದೆ. ಗಿರಿಜವರು ಬಾಳೆಹಣ್ಣು ತಿಂದು ಸಿಪ್ಪೆ ಬಿಸಾಡ್ತಾರೆ. ಇಲ್ಲಿ ಅಮ್ಮು ಗೊತ್ತಿಲ್ಲದೆ ಜಾರಿ ಬೀಳ್ತಿದ್ದಾಗೇನೆ ಇಲ್ಲಿ ವಲ್ಲಭ ಆಕೆನ ಬಂದು ಕಾಪಾಡ್ತಾರೆ. ನಂತರ ಇಲ್ಲಿ ನಂಗೆ ಸೊಂಟ ಉಳುಕ್ಬಿಡ್ತು ಅಂತ ಹೇಳಿ ಅಮ್ಮು ಹೇಳ್ತಿದ್ದಾರೆ. ನಂತರ ಇವತ್ತು ನೀನೇ ಕೆಲಸ ಮಾಡಬೇಕಲ್ಲ ಅಮ್ಮು, ಎಲ್ಲ ನೀನೇ ಮಾಡುವ ಅಂದಾಗ ಈ ಕಡೆ ವಲ್ಲಭ ಅಮ್ಮು ಏನು ಮಾಡೋದು ಬೇಡ ನಾನೇ ಮಾಡ್ತೀನಿ ಅಂತ ಹೇಳಿ ಎಲ್ಲ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಇದರಿಂದಾಗಿ ವಲ್ಲಭ ಅಮ್ಮುನ ಎಷ್ಟು ಪ್ರೀತಿ ಮಾಡ್ತಿದ್ದಾನೆ ನೋಡು, ಅಮ್ಮಗೋಸ್ಕರ ಎಷ್ಟೆಲ್ಲ ಕೆಲಸ ಮಾಡ್ತಾರೆ, ಜಗಳ ಮಾಡಿದ್ರು ಕೂಡ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ ಅಂತ ಹೇಳಿ ಇಲ್ಲಿ ಗಿರೀಶ್ ಅವರು ಪ್ರಿಯಾ ಮನಸ್ಸಲ್ಲಿರ್ತಕ್ಕಂಥ ಅನುಮಾನವನ್ನು ದೂರ ಮಾಡ್ತಿದ್ದಾರೆ. ಮುಂದೇನಾಗುತ್ತೆ ಮುಂದಿನ ವಿಡಿಯೋ ನೋಡಿ.